ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ಯೂನಿಟ್ ಟೆಸ್ಟ್ಗೆ ಕ್ವಶನ್ ಪೇಪರ್ ಬೇಕು, ಯೂನಿಟ್ ಟೆಸ್ಟ್ಗೆ ಇಂಪಾರ್ಟೆಂಟ್ ಕ್ವಶನ್ಸ್ ಬೇಕು, ಹಾಗೂ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಅಂತ ಹುಡುಕ್ತಾ ಇದ್ದೀರಾ. ಇವತ್ತೇ ನಡೆದಂಥ ಪೇಪರ್ಸ್ಗಳನ್ನು ನಿಮ್ಮ ಕೈಗೆ ನಾನು ಕೊಡ್ತಾ ಇದ್ದೇನೆ ಸರ್, ಯೂಟಿಲೈಸ್ ಮಾಡ್ಕೊಳ್ಳಿ. ಬನ್ನಿ ವಿದ್ಯಾರ್ಥಿಗಳೇ, ಈ ಒಂದು ಕ್ವಶನ್ ಪೇಪರನ್ನು ನಮಗೆ ಕಳಿಸಿಕೊಟ್ಟಂಥ ಭವಿತ್ ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ ಇದ್ದೇನೆ. ಸೆಕೆಂಡ್ ಇಯರ್ PUC ಎಕನಾಮಿಕ್ಸ್ ಕ್ವಶನ್ ಪೇಪರ್, ಚೂಸ್ ದಿ ಕರೆಕ್ಟ್ ಆನ್ಸರ್ಸ್ ಅಂತ ಇದೆ. ದಿ ಸ್ಟಡಿ ಆಫ್ ನ್ಯಾಷನಲ್ ಇನ್ಕಮ್ ಈಸ್ ರಿಲೇಟೆಡ್ ಟು ಡ್ಯಾಶ್, ರೈಟ್ ಆನ್ಸರ್ ಈಸ್ ಮ್ಯಾಕ್ರೋ ಎಕನಾಮಿಕ್ಸ್ ಈಸ್ ದ ರೈಟ್ ಆನ್ಸರ್. ಎಲ್ಲ ಕ್ವಶನ್ ಪೇಪರಲ್ಲೂ ಇದು ಬಂದೇ ಬರುತ್ತೆ, ಆ್ಯನ್ಯುವಲ್ ಎಕ್ಸಾಮಿಗೂ ಬರ್ತಾ ಇದೆ. RBI ಡೈರೆಕ್ಟೆಡ್ ಡಸ್ ನಾಟ್ ಡೀಲ್ಸ್ ವಿತ್ ಡ್ಯಾಶ್ ಅಂತ ಇದೆ. ಡೈರೆಕ್ಟ್ಲಿ ಡಸ್ ನಾಟ್ ಡೀಲ್ಸ್ ವಿತ್ ಡ್ಯಾಶ್, ಅದು ಜನರಲ್ ಪಬ್ಲಿಕ್ ಇಸ್ ದ ರೈಟ್ ಆನ್ಸರ್. ಇದು ಕೂಡ ಎಲ್ಲ ಎಕ್ಸಾಮಲ್ಲೂ ಬಂದಿರುವಂಥ ಪ್ರಶ್ನೆ. ಈಸಿ ಅವೈಲಬಿಲಿಟಿ ಆಫ್ ಕ್ರೆಡಿಟ್ ಎನ್ಕರೇಜಸ್ ಡ್ಯಾಶ್ ಅಂತ ಇದೆ. ಇನ್ವೆಸ್ಟ್ಮೆಂಟ್ ಇಸ್ ದ ರೈಟ್ ಆನ್ಸರ್. ಫಿಲ್ ಇನ್ ದ ಬ್ಲ್ಯಾಂಕ್ಸನ್ನು ನೋಡೋಣ ವಿದ್ಯಾರ್ಥಿಗಳೇ. ದಿ ನೆಟ್ ಕಾಂಟ್ರಿಬ್ಯೂಷನ್ ಮೇಡ್ ಬೈ ಎ ಫರ್ಮ್ ಈಸ್ ಕಾಲ್ಡ್ ಆಸ್ ಡ್ಯಾಶ್ ಅಂತ ಇದೆ. ಅದಕ್ಕೆ ಸರಿಯಾದ ಉತ್ತರ ಬಂದು ವ್ಯಾಲ್ಯೂ ಆಡೆಡ್ ಇಸ್ ದ ರೈಟ್ ಆನ್ಸರ್. ಎಕನಾಮಿಕ್ಸ್ ಎಕ್ಸ್ಚೇಂಜಸ್ ವಿತೌಟ್ ದಿ ಯೂಸ್ ಆಫ್ ಮನಿ ಆರ್ ರೆಫರ್ ಟು ಅಸ್ ಡ್ಯಾಶ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಾರ್ಟರ್ ಸಿಸ್ಟಮ್ ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 6, ಸಿ ವಾಯ್ಸ್ ಶೋಸ್ ದಿ ಡಿಪೆಂಡೆನ್ಸ್ ಆಫ್ ಕನ್ಸಂಪ್ಷನ್ ಆನ್ ಡ್ಯಾಶ್ ಅಂತ ಇದೆ. ಇನ್ಕಮ್ ಇಸ್ ದ ರೈಟ್ ಆನ್ಸರ್. ಆಯಿತಾ ವಿದ್ಯಾರ್ಥಿಗಳೇ, ಈಗ ಮ್ಯಾಚ್ ದ ಫಾಲೋಯಿಂಗ್ ಕಡೆಗೆ ಹೋಗೋಣ. ಏನಾದರೂ ತಪ್ಪಿದರೆ ಕಮೆಂಟ್ ಮುಖಾಂತರ ತಿದ್ದಿ. ನಾನು ಮನುಷ್ಯ, ನೀವು ಮನುಷ್ಯರೇ, ತಪ್ಪಾಗುವಂಥದ್ದು ಸಹಜ. ಇನ್ವೆಂಟರಿ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಸ್ಟಾಕ್ ವೇರಿಯಬಲ್ ಅಂತ. M3 ಆ್ಯಂಡ್ M4 ರೈಟ್ ಆನ್ಸರ್ ಈಸ್ ಬೋರ್ಡ್ ಮನಿ. ರಾ ಮೆಟೀರಿಯಲ್ ಇಂಟರ್ಮೀಡಿಯೇಟ್ ಗುಡ್ ಇಸ್ ದ ರೈಟ್ ಆನ್ಸರ್. ಬನ್ನಿ ವಿದ್ಯಾರ್ಥಿಗಳೇ, ಆನ್ಸರ್ ದಿ ಫಾಲೋಯಿಂಗ್ ಕ್ವಶನ್ಸ್ ಇನ್ ಎ ಸೆಂಟೆನ್ಸಸ್ ವರ್ಡ್ ಅಂತ ಇದೆ. ವಾಟ್ ಈಸ್ ಟೈಮ್ ಡೆಪಾಸಿಟ್ ಅಂತ ಇದೆ. ಕ್ವಶನ್ ನಂಬರ್ 11, ವಾಟ್ ಡು ಯು ಮೀನ್ ಬೈ MPC ಈಸ್ ಈಕ್ವಲ್ ಟು 0 ಅಂತ. ನೋಡಿ, ಈಗ ಪಾರ್ಟ್ ಎ ಕಂಪ್ಲೀಟಾಗಿ ಮುಕ್ತಾಯ ಆಯಿತು. ಅದರಲ್ಲಿಕ್ಕೆ 10 ಮಾರ್ಕ್ಸ್ ಆಯಿತು, ಉಳಿದಿರುವಂಥದ್ದು 30. ಬನ್ನಿ ವಿದ್ಯಾರ್ಥಿಗಳೇ, ಈಗ ಪಾರ್ಟ್ ಬಿನಲ್ಲಿ ವಾಟ್ ಆರ್ ದಿ 4 ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಮೆನ್ಷನ್ ದೇರ್ ರಿವಾರ್ಡ್ಸ್ ಅಂತ ಇದೆ. ಡಿಸ್ಟಿಂಕ್ಷನ್ ಬಿಟ್ವೀನ್ ದ ಸ್ಟಾಕ್ ಆ್ಯಂಡ್ ದ ಫ್ಲೋ, ಗಿವ್ ಎಕ್ಸಾಂಪಲ್. ಸ್ಟೇಟ್ ದ 2 motives ಆಫ್ ಡಿಮ್ಯಾಂಡ್ ಫಾರ್ ಮನಿ. ವಾಟ್ ಆರ್ ದ 2 components ಆಫ್ ಕನ್ಸಂಪ್ಷನ್ ಫಂಕ್ಷನ್. If the value of MPC is 0.75, calculate the value of MPS and investment multiplier ಅಂತ ಇದೆ. ವಿದ್ಯಾರ್ಥಿಗಳೇ, ಇದು ನಮ್ಮ ಮೇಲ್ ಐಡಿ. ದಯವಿಟ್ಟು ನಮ್ಮ ಮೇಲ್ ಐಡಿಗೆ ತಮ್ಮ ಪ್ರಶ್ನೆ ಪತ್ರಿಕೆಗಳನ್ನು ಕಳಿಸಿಕೊಡೋದನ್ನು ಮರೆಯಬೇಡಿ. ಮತ್ತೊಮ್ಮೆ ನಮ್ಮ ಭವಿತ್ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ನಿಮ್ಮಿಂದ ಬಹಳ ಜನಕ್ಕೆ ಹೆಲ್ಪ್ ಆಗ್ತಾ ಇದೆಪ್ಪ. ಗಾಡ್ ಬ್ಲೆಸ್ ಯು ಆಲ್. ಎಲ್ಲರೂ ಕೂಡ ದಯವಿಟ್ಟು ನಮ್ಮ ಭವಿತ್ ಅವರಿಗೆ ಥ್ಯಾಂಕ್ ಯು ಅಂತ ಮೆಸೇಜ್ ಹಾಕಿದರೆ ಬಹಳ ಖುಷಿ ಆಗುತ್ತೆ. ವಿದ್ಯಾರ್ಥಿಗಳೇ, ಮುಂದೆ ಕಾಣುವಂಥ ಎಲ್ಲ ಪ್ರಶ್ನೆಗಳು ಬಹಳ ಅಂದರೆ ಬಹಳ ಇಂಪಾರ್ಟೆಂಟು. ನಿಮ್ಮ ಪ್ರಿಪೇಟರಿ ಎಕ್ಸಾಮಿಗೂ ನಿಮ್ಮ ಆ್ಯನ್ಯುವಲ್ ಎಕ್ಸಾಮಿಗೂ ಆಗಿರುತ್ತೆ. ದಯವಿಟ್ಟು ರಿಪೀಟರ್ಸ್ ಯಾರಾದರೂ ಈ ವಿಡಿಯೋಸ್ಗಳನ್ನು ನೋಡ್ತಾ ಇದ್ದರೆ ಅಥವಾ ಪ್ರೈವೇಟ್ ಕ್ಯಾಂಡಿಡೇಟ್ಗಳು ನೋಡಿ ವಿದ್ಯಾರ್ಥಿಗಳೇ, ನಿಮ್ಮ ಮಾಡಲ್ ಕ್ವಶನ್ ಪೇಪರನ್ನು ರೆಡಿಯಾಗಿ 3 ಕೂಡ ನಂತರದಲ್ಲಿ ಪ್ರಿಪೇಟರಿ ಎಕ್ಸಾಮಿನ ಪ್ರಶ್ನೆ ಪತ್ರಿಕೆ ರೆಡಿ ಆದರೆ ಸಾಕು, ತಾವುಗಳು ಎಕ್ಸಾಮಲ್ಲಿ ಈಸಿಯಾಗಿ ಪಾಸ್ ಆಗ್ಬೋದು. ಧನ್ಯವಾದಗಳು. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ಯಾರಿಗೆಲ್ಲ ಇಂಗ್ಲೀಷ್ ಎಕ್ಸಾಮ್ ಆಗಿಲ್ಲ ಅಂತ ವಿದ್ಯಾರ್ಥಿಗಳಿಗೆ 100% ಇಂಗ್ಲೀಷ್ ಎಕ್ಸಾಮಿಗೆ ಬರುವಂಥ ಮೆಟೀರಿಯಲನ್ನು ಕೊಡ್ತೇನೆ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಆ ಲಿಂಕ್ಸ್ಗಳನ್ನು ಯೂಟಿಲೈಸ್ ಮಾಡಿಕೊಳ್ಳಿ. ಧನ್ಯವಾದಗಳು ವಿದ್ಯಾರ್ಥಿಗಳೇ.